ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾರೆ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಮಗೆ ಬರುವಂಥ ಕಾಯಿಲೆಗಳು ವಾಸಿ ಮಾಡ್ಕೋಬೋದು. ಅದನ್ನು ಬಿಟ್ಟು ನಾವು ಆಸ್ಪತ್ರೆ ಹೋಗಿ ಎಲ್ಲ ರೀತಿಯ ಇದು ಮಾಡಿಕೊಂಡು ಕೊನೆಯಲ್ಲಿ ಏನಿಲ್ಲ ಅಂತ ರಿಸಲ್ಟ್ ಬರ್ತದೆ. ಆಗ ಅವ್ರಿಗೆ ಆ ಫೀಸೆಲ್ಲ ಕಟ್ಟಿ ಬರಬೇಕಾಗುತ್ತೆ. ಅಂತಹ ಸ್ಥಿತಿ ಯಾರಿಗೂ ಬೇಡ. ನಮ್ಮ ಸುತ್ತಮುತ್ತಲಿರುವಂತಹ ಗಿಡ ಮರಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು. ಅನೇಕ ಸಾರಿ ಹೇಳಿದ್ದೀವಿ ನಾವು, BP ಶುಗರ್ ಕಾಯಿಲೆ ಎಲ್ಲ ಅದು ಸೃಷ್ಟಿಕರಣ. ಯಾವಾಗ ನಾವು ಬೇದಿಗೆ ಹಾಕ್ಕೊಳ್ಳುವೋ, ಉಪವಾಸ ಇರಲ್ವೋ, ಅತಿ ಅಂದರೆ ನೀರು ಜಾಸ್ತಿ ಕುಡಿಯಲ್ವೋ, ಆಗ ಅದು ವೇರಿಯಸ್ ಕಾಣಿಸ್ತದೆ. ಯಾಕಂದರೆ ಇವೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಬೇಕಾಗಿರತಕ್ಕಂತಹ ವಸ್ತುಗಳು. ನೀರು, ಬಿಸ್ಲರಿ ನೀರು ಒಳ್ಳೆಯದಲ್ಲ, ಆ ನೀರು ಕುಡಿಬಾರದು. ಉಪ್ಪು, ಅದು ಸಹ ರಾಸಾಯನಿಕದಿಂದ ಬರ್ತದೆ, ಅದು ತಿನ್ನಬಾರದು ಉಪ್ಪು. ಮತ್ತು ಈ ಫಾಸ್ಟ್ ಫುಡ್ ಅಂತಾರಲ್ಲ, ಅದು ಸೇವಿಸಬಾರದು. ಇವೆಲ್ಲದರಿಂದ ನಮಗೆ ಅದು ಒಂದು BP ಶುಗರ್ ಅಂತ ಕಾಣಿಸ್ತದೆ. ಪ್ರತಿ ತಿಂಗಳು ಪ್ರತಿ 3 ತಿಂಗಳಿಗೊಮ್ಮೆ ಬೇದಿಗೆ ಹಾಕ್ಕೋಬೇಕು. ಮತ್ತು ಪ್ರತಿ ತಿಂಗಳು ಉಪವಾಸ ಇರಬೇಕು. ಉಪವಾಸ ಅಂದರೆ ಏನು ಇಲ್ಲದೆ ಅಲ್ಲ, ಲಿಕ್ವಿಡ್ ಮಾತ್ರ ಎತ್ಕೋಬೇಕಷ್ಟೇ. ಹಣ್ಣು ಹಂಪಲು ಇಂಥವು ಜ್ಯೂಸುಗಳು. ಅದರಲ್ಲಿ ನೋಡಿ, ಇದು ಹಾಗಲಕಾಯಿ ಅಂತ. ಈ ಹಾಗಲಕಾಯನ್ನು ಯಾರಿಗೆ ನಿಮಗೆ ಡೌಟ್ ಇದ್ದರೆ ಅಂತಹವರು ಸಣ್ಣ ಸಣ್ಣ ಕಟ್ ಮಾಡಿ ಜಜ್ಜಿ ಅಥವಾ ಮಿಕ್ಸಿಗೆ ಹಾಕಿ ಬಟ್ಟೆಯಲ್ಲಿ ಹಾಕಿ ಹಿಂಡಿದಾಗ ರಸ ಬರುತ್ತೆ. ಈ ರಸವನ್ನು ಒಂದು ಅರ್ಧ ಗ್ಲಾಸು ಅಥವಾ 1 ಕಪ್ಪಷ್ಟು ಸೇವನೆ ಮಾಡ್ತಾ ಬಂದರೆ BP ಕಂಟ್ರೋಲ್ ಬರ್ತದೆ. ಅದು ಬಿಟ್ಟು ಅದಕ್ಕೆ ಆ ಟ್ಯಾಬ್ಲೆಟ್ ಯಾರು ಹೇಳಿದ್ರು ಈ ಟ್ಯಾಬ್ಲೆಟ್ ಅಂತ ಎತ್ಕೊಂಡು ಇನ್ನೂ ಅನೇಕ ಕಾಯಿಲೆಗಳನ್ನು ತರಿಸ್ಕೋಬಾರ್ದು. ಸ್ನೇಹಿತರೆ, ಮುಂದಿನ ಎಪಿಸೋಡಲ್ಲಿ ಮತ್ತು ಇನ್ನೂ ಬೇರೆ ಬೇರೆ ತಿಳಿಸ್ತೀವಿ. ಈ ಒಂದು ಎಪಿಸೋಡನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ರನ್ ಮಾಡಿ. ನಮಸ್ಕಾರ ಸ್ನೇಹಿತರೆ.